ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ. ಹೌದು, ಇಂತಹ ಪುಣ್ಯಾತ್ಮನ ಜಯಂತ್ಯೋತ್ಸವವನ್ನು ಯಲಹಂಕ ತಾಲೂಕಿನ ಬಾಗಲೂರು ಗ್ರಾಮದಲ್ಲಿ ಅದ್ಧೂರಿಯಾಗಿ ವೇದಿಕೆ ಕಾರ್ಯಕ್ರಮದ ಜೊತೆ ಅಂಬೇಡ್ಕರ್ ಅವರ ಪುತ್ಥಳಿ ಹೊತ್ತ ಪಲ್ಲಕ್ಕಿ ಬಾಗಲೂರಿನ ಪ್ರಮುಖ ರಾಜಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಸಾಗಿ ಈ ಪುಣ್ಯಾತ್ಮನ ಸ್ಮರಿಸುವಂತೆ ಮಾಡಿದರು. ಇನ್ನು ಅಂಬೇಡ್ಕರ್ ಅವರ ಜೊತೆ ಹಸಿರು ಕ್ರಾಂತಿ ಹರಿಕಾರರಾದ ಬಾಬು ಜಗಜೀವನ್ ರಾಮ್ರವರ ಭಾವಚಿತ್ರಕ್ಕೆ ಪುಷ್ಪ ನಮನಗಳನ್ನು ಸಲ್ಲಿಸಿ ಅವರ ಆದರ್ಶಗಳನ್ನು ತಮ್ಮದೇ ಮಾತುಗಳಿಂದ ಬಂದಂಥ ಗಣ್ಯರು ಸ್ಮರಿಸಿದರು. ವರ್ಷ ಬಿಡದೆ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮದ ಬಡ ಕುಟುಂಬದ ಹೆಣ್ಣು ಮಗಳಾದ ಕುಮಾರಿ ಗೀತಾ ಎಂಬ ವಿದ್ಯಾರ್ಥಿನಿ 600 ಅಂಕಗಳಿಗೆ 590 ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನದಲ್ಲಿ ತೇರ್ಗಡೆಯಾಗಿದ್ದು ವಿಶೇಷ. ಇದೇ ಸಂದರ್ಭದಲ್ಲಿ ಆ ವಿದ್ಯಾರ್ಥಿನಿಗೂ ಕೂಡ ಗೌರವ ಸಮರ್ಪಣೆ ಮಾಡಿ ಖುಷಿಯನ್ನು ವ್ಯಕ್ತಪಡಿಸಿದರು. ಇನ್ನು ಇದೇ ವೇಳೆ ಬಾಗಲೂರಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಕಾರ್ಯಕ್ರಮದ ರೂವಾರಿಗಳಾದ ಕರ್ನಾಟಕ ಆದಿಜಾಂಬವ ಜನಸಂಘ ರಾಜ್ಯ ಸಮಿತಿ ಸದಸ್ಯರಾದ BH ಸುರೇಶ್ ರವರು, BV ರವಿಕುಮಾರ್ ಅವರು, ಸಮಾಜ ಸೇವಕರು ಹಾಗೂ ರವಿಚಂದ್ರರವರು, T ವೆಂಕಟೇಶ್ ರವರು, ರಮೇಶ್ ಸಿ ರವರು, ಸಲ್ಲಪ್ಪ ಪಿ ರವರು, ನರಸಿಂಹಯ್ಯರವರು, ಮುನಿರಾಜ BM ರವರು ಮತ್ತು ಪ್ರಕಾಶ್ ಮತ್ತು ಸ್ನೇಹಿತರ ವೃಂದ ಬಾಗಲೂರು ಕಾಲೋನಿ, ರವಿಕುಮಾರ್ BM ಬಾಗಲೂರು ಮತ್ತು D ಸುರೇಶ್ ಅವರು ಮತ್ತು ಸ್ನೇಹಿತರ ವೃಂದದವರು ಎಲ್ಲರೂ ಸೇರಿ ಅದ್ಧೂರಿಯಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ಆಚರಿಸಿದ್ದು ಹೀಗೆ. 20 ವರ್ಷಗಳಿಂದ ನಮ್ಮ ಒಂದು ಟೀಮ್ ಏನಿದೆ, ನಮ್ಮ ಬಾಗಲೂರು ಕಾಲೋನಿಯಲ್ಲಿ ನಾವು ಒಂದು ಟೀಮ್ ಏನಿದೆ, ಆ ಒಂದು ಟೀಮ್ ವರ್ಕ್ನ ನಾವು ಬಿಡಬಾರ್ದು, ಯಾವುದೇ ಕಾರಣಕ್ಕೂ ಆಚರಣೆಯನ್ನು ನಿಲ್ಲಿಸಬಾರ್ದು ಅಂತೇಳಿ ಮಹಾತ್ಮರಾದಂಥ ಡಾಕ್ಟರ್ BR ಅಂಬೇಡ್ಕರ್ ಅವರ ಮತ್ತು ಡಾಕ್ಟರ್ ಜಗಜೀವನ್ ರಾಮ್ರವರ ಜಯಂತಿಯನ್ನು ಸತತವಾಗಿ ನಾವು ಎಲ್ಲರೂ ಒಟ್ಟಾಗಿ ಗ್ರಾಮದಲ್ಲಿ ಚರ್ಚೆ ಮಾಡಿ ಯುವಕರು ಮತ್ತು ಹಿರಿಯರು, ಹೋರಾಟಗಾರರು, ಗ್ರಾಮ ಪಂಚಾಯತಿ ಸದಸ್ಯರುಗಳು ಎಲ್ಲರೂ ಸಹ ಒಮ್ಮತದಿಂದ ಒಂದು ನಿರ್ಣಯ ತಗೊಂಡು ನಾವು ಇವತ್ತು ಒಂದು ಅದ್ಧೂರಿ ಕಾರ್ಯಕ್ರಮವನ್ನು ಜಯಂತ್ಯೋತ್ಸವವನ್ನು ಮಾಡ್ತಾಯಿದ್ದೇವೆ. ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆ ಇವತ್ತು. ಹಾಗೆಯೇ ಡಾಕ್ಟರ್ ಬಾಬು ಜಗಜೀವನ್ ಅವರ 119ನೇ ಜನ್ಮ ದಿನಾಚರಣೆ ಇವತ್ತಿನ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ಎಲ್ಲರೂ ಕೂಡ ಭಾಳ ಆತ್ಮವಿಶ್ವಾಸದಿಂದ ಮತ್ತು ಸ್ವಯಂ ಪ್ರೇರಿತವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಸಹ ಈ ವೇದಿಕೆಯ ಮುಖಾಂತರ, ನಮ್ಮ ಒಂದು ಸಂಘಟನೆಯ ಎಲ್ಲ ಪದಾಧಿಕಾರಿಗಳ ಮುಖಾಂತರ, ಊರಿನ ಹಿರಿಯರ ಮುಖಾಂತರ, ಗ್ರಾಮಸ್ಥರ ಮುಖಾಂತರ ಎಲ್ರಿಗೂ ಕೂಡ ಈ ಒಂದು ಸಭೆಯ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು, ಜೈ ಭೀಮ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸರ್, ಅಂಬೇಡ್ಕರ್ ಅವರು ಬರೀ ನಮ್ಮ ದೇಶಕ್ಕೆ ಅಲ್ಲ, ಅವರು ಒಂದು ವಿಶ್ವಕ್ಕೆ ಅವರು ಮಾದರಿ ನಾಯಕ. ಯಾಕಂದರೆ ಎಲ್ಲ ರೀತಿಯಲ್ಲಿ ಅವರು ಬಡತನ, ಜಾತಿ ನಿಂದನೆ ಎಲ್ಲ ರೀತಿಯ ಹತ್ತಿರದಿಂದ ನೋಡುವಂಥ ಒಬ್ಬ ಮಹಾನ್ ಪುರುಷ. ಅವರಲ್ಲಿರುವಂಥ ಅವರು ಬಾಲ್ಯದಿಂದ ಹಿಡಿದು ಅವರ ಎಜುಕೇಷನ್ನಿಂದ ಹಿಡಿದು ಅವರು ಒಬ್ಬ ನಾಯಕರಾಗಿ ಏನು ಈ ಭಾರತ ದೇಶದ ಒಬ್ಬ ಕಾನೂನು ಸಚಿವರಾಗಿ ಅವರು ಕೆಲಸ ಮಾಡಿರ್ತಾರೆ. ಅವ್ರಿಗೆಲ್ಲ ರೀತಿ ಹತ್ತಿರದಿಂದ ನೋಡಿ ಒಬ್ಬ ನಾಯಕರಾಗಿರ್ತಾರೆ. ಮುಂದೆ ಸಹ ಈ ಥರ ಬಡತನ ನಿರ್ಗತಿಕರಿಗೆ ಫ್ಯೂಚರಲ್ಲಿ ಈ ಥರ ಕಷ್ಟ ಬರಬಾರ್ದು ಅಂತ ಹೇಳ್ಬಿಟ್ಟು ಅವರೊಂದು ಕನಸು ಕಟ್ಕೊಂಡು ಸಂವಿಧಾನ ಬರೀತಾರೆ. ಎಲ್ಲರಿಗೂ ಒಂದೇ ನ್ಯಾಯ. ಯಾಕಂದರೆ ಈಗ ಫಾರಿನ್ನಲ್ಲೂ ಸಹ ಅವ್ರಿಗೆ ಹೊಗಳ್ತಾರೆ, ಈಕ್ವಾಲಿಟಿ ಲೀಡರ್ ಅಂದರೆ ಅಂಬೇಡ್ಕರ್ ಅವರು ಅಂತ. ಅವರೊಂದು ಈಕ್ವಾಲಿಟಿಗೆ, ಏಕತೆಗೆ ಒಂದು ಮಾದರಿಯಾಗಿ ಈ ಪ್ರಪಂಚಕ್ಕೆ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿದ್ದಾರೆ. ಅವರ ದಾರಿದೀಪದಲ್ಲಿ, ಅವರ ಮಾರ್ಗದರ್ಶನದಂತೆ ನಾವೆಲ್ಲ ನಡೆದರೆ ನಮ್ಮ ಭಾರತ ದೇಶ ಎಲ್ಲ ದೇಶಕ್ಕೆ ಸಡ್ಡು ಬಡಿದು ಮುಂದುವರಿಯುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾಗಲೂರು ಮತ್ತು ಬಾಗಲೂರು ಕಾಲೋನಿಯ ಎಲ್ಲ ಯುವಕ ಮಿತ್ರರು ಸೇರಿ ಇದು 20ನೇ ವರ್ಷದ ಆಚರಣೆ. ಸರಿಸುಮಾರು ನಾನು ಯುವಕನಾಗಿದ್ದಾಗಿಂದ ಕೂಡ ಈಗ ನನಗೆ 51 ವರ್ಷ. ಕಳೆದ 20 ವರ್ಷಗಳಿಂದಲೂ ಸತತವಾಗಿ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ಇಬ್ಬರು ರತ್ನಗಳ ಒಂದು ಜಯಂತಿಯನ್ನು ಆಚರಣೆ ಮಾಡೋ ಪದ್ಧತಿ ಇಲ್ಲಿ ನಮ್ಮ ಯುವಕ ಮಂಡಳಿಯವರು ಆಚರಣೆ ಮಾಡ್ಕೊಂಡ್ಬಂದಿದ್ದಾರೆ.
ಇವತ್ತು ನಾನು ಮೊದಲೆಲ್ಲ ಬರ್ತಾ ಇದ್ದೆ, ಆದರೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಇವತ್ತು ನಾನು ಈ ಒಂದು ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ರವರ ವೇದಿಕೆಯಲ್ಲಿ ನನಗೆ ಸನ್ಮಾನ ಮಾಡಿರೋದು ನನಗೆ ಅತ್ಯಂತ ಸಂತೋಷದ ವಿಷಯ. ಯಾಕಂದರೆ ನಾನು ಇದೇ ಗ್ರಾಮದವನಾಗಿರೋದ್ರಿಂದ ಈ ಪುಣ್ಯಾತ್ಮರ ಒಂದು ಸನ್ನಿಧಾನದಲ್ಲಿ ಅವರ ಜಯಂತಿಯಂದು ನನ್ನನ್ನು ಸನ್ಮಾನ ಮಾಡಿದ್ದಕ್ಕೆ ಸಂತೋಷ ಆಗ್ತಾಯಿದೆ. ಅವರ ಆದರ್ಶಗಳು, ಅವರ ತತ್ವಗಳು ನಿರಂತರವಾಗಿರಲಿ, ಅದನ್ನು ಪಾಲಿಸ್ಕೊಂಬತ್ತೀನಿ. ಆ ಜನಕ್ಕೆ ಯಾವುದೇ ರೀತಿಯಾದ ತೊಂದರೆ ಆಗದಂತೆ ಅದರ ರಕ್ಷಣೆ ಮತ್ತು ಅದರ ಒಂದು ಕಾಪಾಡುವಿಕೆ ನಮ್ಮ ಜವಾಬ್ದಾರಿ ಆಗಿರ್ತದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಕಂಡಂಥ ಮಹಾನ್ ವ್ಯಕ್ತಿ. ಅವರು ಎಷ್ಟು ಬ್ರಿಲಿಯಂಟ್ ಇದ್ದರು ಅಂತಂದರೆ ಅವರ ಜೀವನ ಉದ್ದಕ್ಕೂ ಬರೀ ಓದೇ ಮಾಡಿರ್ತಾರೆ. 64 ಡಿಗ್ರಿಗಳನ್ನು ತೊಗೊಂಡಿರ್ತಾರೆ. 8 ವರ್ಷದಲ್ಲಿ ಕಂಪ್ಲೀಟ್ ಮಾಡೋಂಥ ಒಂದು MBBS ಡಾಕ್ಟರೇಟು ಕೋರ್ಸನ್ನು ಬರೀ 2.5 ವರ್ಷದಲ್ಲಿ ಇಂಗ್ಲೆಂಡಲ್ಲಿ ಮಾಡ್ಕೊಂಬರ್ತಾರೆ. ಯಾವುದೇ ಕೋರ್ಸ್ಗಳನ್ನು ಮಾಡಬೇಕಾದ್ರೂ ಕೂಡ ಅವರು ಇನ್ನೂ 6 ತಿಂಗಳು 8 ತಿಂಗಳು ಬಾಕಿಗಳಿದ್ದಂಗೆ ಕೋರ್ಸ್ ಕಂಪ್ಲೀಟ್ ಮಾಡ್ತಾರೆ. ಅವರ ಬ್ರಿಲಿಯನ್ಸಿ, ಅವರ ಇಂಟೆಲಿಜೆಂಟ್ ಎಷ್ಟಿತ್ತು ಅಂತ ಇದು ಮಾಡ್ತಾರೆ. ಅದೇ ಥರ ಅವರು ಅಡ್ವೊಕೇಟ್ ಆಗಿದ್ದಾಗ ಒಂದು ಘಟನೆ ನಡೀತದೆ, ಭಾಳ ದೊಡ್ಡ ವಿಷಯ. ಏನಪ್ಪ ಅಂದರೆ, ಒಬ್ಬ ಚಂದ್ ಸೇಠ್ ಅಂತ ಮಹಾರಾಷ್ಟ್ರದಲ್ಲಿ ಸೇಠ್ ಇರ್ತಾನೆ. ಅವನ ಮಗನಿಗೆ ಗಲ್ಲು ಶಿಕ್ಷೆ ಆಗಿರ್ತದೆ. ಆ ಗಲ್ಲು ಶಿಕ್ಷೆ ಆದಾಗ ಪ್ರಥಮವಾಗಿ ಅಡ್ವೊಕೇಟ್ ಆಗಿರ್ತಾರೆ, ಯಾರೂ ಕೇಸ್ ಕೊಡಲ್ಲ. ಅವ್ರದ್ದೊಂದು ಆಫೀಸ್ ಇರೋಲ್ಲ ಅಂಬೇಡ್ಕರ್ ಅವ್ರಿಗೆ. ಅಂಥ ಸಂದರ್ಭದಲ್ಲಿ ಒಂದು ಮರದ ಕೆಳಗಡೆ ಒಂದು ಟೇಬಲ್ ಹಾಕ್ಕೊಂಡು ಕೂತಿರ್ತಾರೆ. ಯಾವ ಅಡ್ವೊಕೇಟ್ ಹತ್ರ ಬೇಡಿದ್ರೂ ಕೂಡ ಅವ್ರ ಮಗನ ಪರವಾಗಿ ಗಲ್ಲು ಶಿಕ್ಷೆ ಆಗೈತೆ, ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಮಗನ ಕೇಸ್ ತೊಗೊಳಲ್ಲ ಅಂತ ಹೇಳ್ತಾರೆ. ಅಂಥ ಸಂದರ್ಭದಲ್ಲಿ ಅವ್ರು ಬಂದು ಅಂಬೇಡ್ಕರ್ ಅವ್ರಿಗೆ ಕೊಡ್ತಾರೆ. ಅವ್ರ ತಂದೆ ಬಂದು ಬೇಡ್ಕೊತಾರೆ, ನನಗೆ ಒಬ್ಬನೇ ಮಗ, ನನಗೆ 2 ಜೀವ ಹೋಗ್ತದೆ, ನನ್ನ ಮಗ ಇಲ್ಲ ಅಂದರೆ ನನ್ನ ಹೆಂಡ್ತಿನೂ ಹೊರಟೋಗ್ತಾರೆ, ಹಾಗಾಗಿ ನಾನು ಬದುಕಿದ್ದು ಏನು ಮಾಡಬೇಕು ಅಂತ ಹೇಳಿ ಹತ್ಕೊಂಡಾಗ ಅಂಬೇಡ್ಕರ್ ಹೇಳ್ತಾರೆ. ಅವ್ರ ತಾಯಿಗೆ ಜ್ಞಾಪಕ ಬರ್ತದೆ. ಅಂಬೇಡ್ಕರ್ ಅವ್ರ ತಾಯಿ, ನೀನು ಯಾವುದೇ ಟೈಮಲ್ಲಿ ದುಡ್ಡು ತೊಗೊಂಡು ಮೋಸ ಮಾಡಿ ಇದು ಮಾಡಬೇಡ, ಏನು ಅಡ್ವೊಕೇಟ್ ಕೆಲಸ ಮಾಡಬೇಡ. ಒಳ್ಳೆಯ ಸಂದರ್ಭ ಇದ್ದಾಗ ಬೇಕಾದರೆ ಒಂದು ಸುಳ್ಳು ಹೇಳಿದ್ರೂ ಪರವಾಗಿಲ್ಲ, ಆ ಜೀವಗಳನ್ನ ಉಳಿಸೋವಂಥ ಸಂದರ್ಭ ಬಂದರೆ ನೀನು ಅವ್ರ ಕೇಸ್ ತೊಗೊಂಡು ಕೆಲಸ ಮಾಡು ಅಂತ ಹೇಳಿ ಕಳಿಸಿರ್ತಾರೆ ಆಶೀರ್ವಾದ ಮಾಡಿ. ಆ ಸಂದರ್ಭದಲ್ಲಿ ಆ ಚಾಂದ್ ಸೇಠ್ ಅನ್ನೋರು ಬಂದು ಅಂಬೇಡ್ಕರ್ ಕೇಳಿದಾಗ ಕೇಸ್ ತೊಗೊಳಲ್ಲ. ಏನಂತಾರೆ, ನನಗೆ ಫೀಸ್ ಕೊಡೋಂಗಿಲ್ಲ ಅಂದರೆ ತೊಗೊತೀನಿ ಅಂತ. ಆ ಶ್ರೀಮಂತ, ಅತಿ ಹೆಚ್ಚು ಶ್ರೀಮಂತ ಸೇಟು ನೀವು ಎಷ್ಟು ಕೇಳಿದ್ರೂ ದುಡ್ಡು ಕೊಡ್ತೀನಿ ಅಂತ ಅನ್ನೋ ಥರ ಕೇಳಿದಾಗ, ಬಡತನ ಇದ್ದರೂ ಕೂಡ ಅಂಬೇಡ್ಕರ್ ಅಂದರೆ ಅವ್ರು ಯಾಕೆ ಈ ಮಹಾನ್ ವ್ಯಕ್ತಿ ಅಂತ, ಬಡತನ ಇದ್ದರೂ ಕೂಡ ನಂಗೆ ದುಡ್ಡು ಕೊಡೋದಿಲ್ಲ ಅಂತ ಹೇಳಿದ್ರೆ ನಾನು ಕೇಸ್ ತೊಗೊತೀನಿ ಅಂತ ಹೇಳ್ಬಿಟ್ಟು ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ಗೆ ಹೋದಾಗ ಗಲ್ಲು ಶಿಕ್ಷೆ ಆರ್ಡ್ರ್ ಆಗ್ಬಿಟ್ಟಿರ್ತದೆ. ಆವಾಗ ಜಡ್ಜ್ ಕೇಳ್ತಾರೆ ಅಂಬೇಡ್ಕರ್ ಅವ್ರಿಗೆ, ಎಲ್ಲ ಇತರೆ ಎಲ್ಲ ಸಮುದಾಯದ ಸವರ್ಣೀಯರು ಅಡ್ವೊಕೇಟ್ಗಳಿರ್ತಾರೆ, ನಗಿತಾ ಇರ್ತಾರೆ. ಅಂಬೇಡ್ಕರ್ ಬಂದು ದೂರ ಹೋಗೋದು, ಅದು ಇದು ಮಾಡೋದು ಮಾಡ್ತಾ ಇರ್ತಾರೆ. ಆವಾಗ ನೀವೇನಾದರೂ ಇದ್ದರೆ ಹೇಳಿ ಅಂಬೇಡ್ಕರ್ ಅವ್ರೆ ಅಂತ ಕೇಳಿದಾಗ, ಇಲ್ಲ ಸ್ವಾಮಿ ನಾನು ಏನು ಹೇಳಲ್ಲ ಅಂತ ಹೇಳ್ತಾರೆ. ಗಲ್ಲು ಶಿಕ್ಷೆ ಆಲ್ರೆಡಿ ಆಗೋಗ್ಬಿಟ್ಟಿದೆ, ಇನ್ನು ನಾನೇನು ವಾದ ಮಾಡಲ್ಲ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಎಲ್ಲರೂ ನಗಿತಾರೆ, ಗೇಲಿ ಮಾಡ್ತಾರೆ. ಅದಾದಮೇಲೆ ಗಲ್ಲು ಶಿಕ್ಷೆ ಕೊಡೋ ಜಾಗಕ್ಕೆ ಹೋಗ್ತಾರೆ. ಯಾಕಂದರೆ ಕಂಪಲ್ಸರಿ ಆ ಅಡ್ವೊಕೇಟ್ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಹೋದಾಗ ಗಲ್ಲು ಶಿಕ್ಷೆಗೆ ಒಂದು ದೊಡ್ಡ ವಿಷಯ, ಅದು ಇಡೀ ದೇಶದಲ್ಲೇ ಒಂದು ಬದಲಾವಣೆ ಆದಂಥ ವಿಷಯ. ಗಲ್ಲು ಶಿಕ್ಷೆ ಕೊಡೋ ಟೈಮಲ್ಲಿ ಅಂಬೇಡ್ಕರು ಕಪ್ಪು ಬಟ್ಟೆ ಹಾಕ್ತಾರೆ ಗಲ್ಲು ಶಿಕ್ಷೆಗೆ ಒಳಗಾದಂಥ ವ್ಯಕ್ತಿಗೆ, ಹಗ್ಗ ಹಾಕ್ತಾರೆ. ಹಗ್ಗ ಹಾಕಿದ ತಕ್ಷಣ ನಿಲ್ಲಿಸಿ ಅಂತಾರೆ. ಆ ಜೈಲರ್ಗಳಿಗೆ ಇವರಿಗೆಲ್ಲ ಸೇರಿಸಿ ನಿಲ್ಲಿಸಿ ಅಂತಾರೆ. ಜಡ್ಜು ಇರ್ತಾರಲ್ಲಿ. ಯಾಕೆ ಅಂತಾರೆ, ಈಗ ನಾನು ವಾದ ಮಾಡ್ತೀನಿ, ಇಲ್ಲಿ ಬರೆದಿರೋದು ಬರೀ ಗಲ್ಲು ಶಿಕ್ಷೆ ಅಷ್ಟೇ, ಗಲ್ಲಿಗೇರಿಸಿ ಅಂತ ಅಷ್ಟೇ ಬರೆದಿದೆ. ಗಲ್ಲಿಗೇರಿಸಿ ಅಂದರೆ ನೀವು ಬಟ್ಟೆ ಹಾಕಿದ್ರಿ, ನಿಮ್ಮ ಒಂದು ಏನು ಪದ್ಧತಿ ಇತ್ತೋ ಅದು ಮುಗಿದ್ರಿ, ಕರ್ತವ್ಯ ಇತ್ತೋ ಅದು ಮಾಡಿದ್ರಿ, ಹಗ್ಗನೂ ಹಾಕಿದ್ರಿ. ಆದರೆ ಗಲ್ಲಲ್ಲಿ ಕೊಲೆ ಮಾಡಿ ಅದ್ರ ಕೊನೆ ತನಕ ಅಂತ ಇಲ್ಲಿ ಬರೆದಿಲ್ಲ ಅಂತಾರೆ. ಅಂದರೆ ಅದು ಇಂಗ್ಲೀಷಲ್ಲಿ ವರ್ಡ್ ಹೇಳ್ತಾರೆ, ಅಂದರೆ ಹ್ಯಾಂಗಿಂಗ್ ಫಾರ್ ಟಿಲ್ ಬ್ರೀತ್ ಎಂಡ್ ಅಂತ. ಅಂದರೆ ಕೊನೆ ಉಸಿರಿರೋ ತನಕ, ಸತ್ತ ಮೇಲೆ ತನಕ ನೀನು ಹ್ಯಾಂಗಿಂಗ್ ಹಾಕು ಅಂತ ಬರೆದಿಲ್ಲ ಅಂತ ವಾದ ಮಾಡ್ತಾರೆ. ಬರೀ ಹ್ಯಾಂಗ್ ಮಾಡು, ನೇಣಿಗೇರಿಸು ಅಂತ ಅಷ್ಟೇ ಹಾಕಿರ್ತಾರೆ, ನೇಣಿಗೆ ಹಾಕಿ ಸಾಯಿಸು ಅಂತ ಬರೆದಿಲ್ಲ ಇದರಲ್ಲಿ ಅಂತ ಪಾಯಿಂಟ್ ಹುಡುಕ್ತಾನೆ ಜಡ್ಜು. ಆ ಪಾಯಿಂಟ್ ಹುಡುಕೊಂಡು ಇಡೀ ದೇಶದಲ್ಲಿ ಕ್ರಾಂತಿ ಆಗ್ತದೆ. ಅದೇ ಬ್ರಿಟಿಷರ ಕಾಲದಂಥ ಟೈಮಲ್ಲಿ ಬ್ರಿಟಿಷರ ವಿರುದ್ಧವಾಗ ಕಾನೂನು ಆಗುತ್ತೆ. ಗಲ್ಲಿಗೇರಿಸಿದ್ರೆ ಟಿಲ್ ದ ಎಂಡ್, ಟಿಲ್ ದ ಡೆತ್ ಅಂತ ಹೇಳ್ಬಿಟ್ಟು, ಟಿಲ್ ದ ಎಂಡ್ ಆಫ್ ಡೆತ್ ಅಂತ ಹೇಳ್ಬಿಟ್ಟು ಆ ಹ್ಯಾಂಗಿಂಗ್ನ ಕನ್ವರ್ಟ್ ಮಾಡ್ತಾರೆ. ಅಂದರೆ ಕೊನೆ ಗಲ್ಲಿಗೆ ಹಾಕಿದ್ಮೇಲೆ ಕೊನೆ ಉಸಿರು ಮುಗಿಯೋ ತನಕನೂ ಗಲ್ಲಿಗೆ ಏರಿಸಬೇಕು ಅಂತ ಆರ್ಡರ್ ಆಗುತ್ತೆ. ಅಂಥ ಪಾಯಿಂಟ್ ಹಿಡಿದಂಥ ಮಹಾನ್ ವ್ಯಕ್ತಿ ಅಂಬೇಡ್ಕರ್. ಇನ್ನು ಜಗಜೀವನ್ ರಾಮ್ ಅವ್ರದ್ದು ಆಗಲಿಂದ ಹೇಳಿದೆ ನಾನು. ಜಗಜೀವನ್ ರಾಮ್ ಅವರು ಭಾಳ ದೊಡ್ಡ ಮೇಧಾವಿ. ನಿರಂತರವಾಗಿ 35-41 ವರ್ಷ ನ್ಯಾಷನಲ್ಲು
ಸೆಂಟ್ರಲ್ ಮಿನಿಸ್ಟ್ರುಗಳು ಅಂದರೆ ಗಟ್ಟಿಯಾದಂಥ ಮಿನಿಸ್ಟ್ರುಗಳಾದಂಥವರು, ನಿರಂತರವಾಗಿ ಕ್ರಾಂತಿಯನ್ನು ಮಾಡಿದವರು, ಎಲ್ಲ ಮಿನಿಸ್ಟ್ರಿಗಿರಿಯಲ್ಲೂ ಕ್ರಾಂತಿಗಳು ಮಾಡಿದವರು. ಬ್ಯಾಂಕಿಂಗಲ್ಲಿ ಕ್ರಾಂತಿ ಮಾಡಿದ್ರು, ರಸ್ತೆಗಳಲ್ಲಿ ಕ್ರಾಂತಿ ಮಾಡಿದ್ರು, ಕೃಷಿನಲ್ಲಿ ಕ್ರಾಂತಿ ಮಾಡಿದ್ರು, ಇಂಡಸ್ಟ್ರಿ ಮಿನಿಸ್ಟರ್ ಆದಾಗ ಕ್ರಾಂತಿ ಮಾಡಿದ್ರು, ರೈಲ್ವೆ ಆದಾಗ ಕ್ರಾಂತಿ ಮಾಡಿದ್ರು. ಈ ದೇಶದಲ್ಲಿ ಪ್ಯೂರ್ ರಾಜಕಾರಣಿ, ಓನು ರಾಜಕಾರಣಿ, ಇಂದಿರಾ ಗಾಂಧಿ ಅಂತಂಥ ವ್ಯಕ್ತಿನೇ ಸೋಲಿಸಿ ಜನತಾ ಪರಿವಾರನ, ಜನತಾ ಪಕ್ಷನ ಕಟ್ಟಿ ದೇಶದಲ್ಲಿ ಫಸ್ಟ್ ಪ್ರಧಾನಮಂತ್ರಿ ಮಾಡಿದಂಥ ವ್ಯಕ್ತಿ ಜಗಜೀವನ್ ರಾಮ್. ಅದಕ್ಕಿಂತ ಇನ್ನು ನಾವೇನು ಹೆಚ್ಚಿಗೆ ಹೇಳೋಕ್ಕಾಗಲ್ಲ. ಅವರೊಬ್ಬ ದೊಡ್ಡ ಕ್ರಾಂತಿಕಾರಿ, ನಿರಂತರವಾದಂಥ ಬ್ರಿಲಿಯಂಟ್ ರಾಜಕಾರಣಿ. ಹಾಗಾಗಿ ಅವರು ಬಿಹಾರದಲ್ಲಿ ಹುಟ್ಟಿದರೂ ಕೂಡ ಇಡೀ ದೇಶದಲ್ಲಿ ಅವರ ಜಗಜೀವನ್ ರಾಮ್ ಅವರ ಜನ್ಮಾಚರಣೆ ಮತ್ತು ಅವರ ನೆನಪು ಸದಾ ಈ ಜನಕ್ಕೆ, ಬಡ ಜನಕ್ಕೆ, ಎಲ್ಲ ಜಾತಿಯ ಜನಕ್ಕೂ ಇರಬೇಕು ಅಂತ ಕೇಳಿಕೊಂಡು ಈ ಒಂದು ಮಾತುಗಳು ಮತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆ, ಮಾಜಿ ಉಪ ಪ್ರಧಾನಮಂತ್ರಿ ಹಸಿರು ಕ್ರಾಂತಿ ಹರಿಕಾರ ಜಗಜೀವನ್ ರಾಮ್ಗೆ, ಜಗಜೀವನ್ ಜೈ 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 ಭೀಮ್.